ಕಾಲಯಾನ ಬರಿತಾ ಬರಿತಾ ಅಂದರೆ ಕಾಲಯಾನವನ್ನು ಆರಂಭಿಸಿದ ಕೂಡಲೇ ನನಗೆ ತೊಂದರೆಗಳ ಆರಂಭ ಆದವು ಅಂತ ಅರ್ಥ. ಬರೆದು ಕೊಟ್ಟು ನಾನು ಕೂತ್ಕೊಂಡಿದ್ದೆ, ನನಗೆ ಪ್ರಜ್ಞೆನೇ ಇಲ್ಲ, ಯಾರೋ ಬಂದು ಮಾತಾಡ್ತಾ ಇದ್ದಾರೆ. ಹಾಗೆ ಬರಿತಾ ಇದ್ದ ಹಾಗೆ ಅದು ಮುಗಿಯುವ ಮೊದಲೇ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ಒಂದು NGO ನನ್ನ ಹತ್ರ ಬಂದು ಒಂದು ಕಾಲದ ಬಗ್ಗೆ ನೀವು ಒಂದು ನಿಮ್ಮಲ್ಲಿ ಪ್ರಾಜೆಕ್ಟ್ ಮಾಡಿ ಅಂದರೆ ಆಯಿತು ಅಂತ MOUಗೆ ಸೈನ್ ಹಾಕಿದೆ. ಅಮ್ಮ ತೀರ್ಕೊಂಡ್ಬಿಟ್ರು. ಮನುಷ್ಯ ಹುಟ್ಟಬೇಕಿದ್ರೂ ಕಾಲ ಆರಂಭ, ಸತ್ ನಂತರವೂ ಒಂದು ಕಾಲ ಆರಂಭ ಆಗುತ್ತೆ. ಹುಟ್ಟುವ ಕಾಲ ಆರಂಭ ಬೇರೆ ಆದರೆ ಸತ್ ನಂತರದ ಕಾಲ ಬೇರೆ ಆಗುತ್ತೆ. ಆದರೆ ಇಲ್ಲಿ ಯಾವ ಕಾಲ? ಇಲ್ಲಿ ಕಾಲ ಅಂದರೆ ಇದು ಭೂಮಿಯಿಂದ ಮೇಲ ಹೋಗುವಂತಹ ಕಾಲ. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಇತಿಹಾಸದ ಯಥಾರೂಪ ಸರಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಈ ಯಾನ ಆರಂಭ ಎಲ್ಲೋ ಆಯಿತು, ಅದು ಸರಣಿಯಾಗಿ ಶುರುವಾಯಿತು, ಆ ಯಾನ ಮುಂದುವರಿತಾ ಇದೆ. ಹೀಗೆ ಈ ಯಾನ ಅಂತ ಯಾಕಂದರೆ ನಮ್ಮ ಬದುಕೇ ಒಂದು ಪ್ರಯಾಣ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅದರ ಆದಿ ಆಗಿದೆ ಅಂತಂದರೆ ಅದಕ್ಕೊಂದು ಅಂತ್ಯ ಇರುತ್ತೆ. ಹಾಗಿದ್ರೆ ಈ ಆದಿ ಅಂತ್ಯದ, ಅದರಲ್ಲೂ ಅಂತ್ಯದ ನಂತರದ ಕಥೆ, ಇದೆಲ್ಲ ನಮಗೆ ಯಾವತ್ತೂ ಕುತೂಹಲವನ್ನು ಹುಟ್ಟಿಸುವಂಥದ್ದು. ಈ ವಿಚಾರವಾಗಿ ಒಂದು ಪುಸ್ತಕವನ್ನು ನಮ್ಮ ಸದ್ಯೋಜಾತ ಭಟ್ ಅವರು ಬರೆಯೋದಕ್ಕೆ ಹೊರಡ್ತಾರೆ. ಸೊ ಆ ಪುಸ್ತಕದ ಕಥೆ ಏನು, ಪುಸ್ತಕದ ಒಳಗಿನ ಕಥೆ ಅಲ್ಲ, ಪುಸ್ತಕ ಬರೆಯುವ ಹಿಂದಿನ ಕಥೆ ಏನು ಅಂತವನ್ನು ಕೇಳೋಣ. ನಮಸ್ಕಾರ. ಸೊ ನಮಗೆ ಕುತೂಹಲಕ್ಕೆ ತೆರೆ ಎಳೆಯುವಂಥ ಸಮಯ. ಏನಿದು ಕಾಲಯಾನ, ಏನು ಅದರ ಹಿಂದಿನ ಕಥೆ ಅಂತ? ಕಾಲಯಾನ ಸತ್ತ ನಂತರದ ವಿಷಯವನ್ನು ಇಟ್ಕೊಂಡು ಬರೆದಂತಹ, ಅಂದರೆ ಸತ್ತ ನಂತರ ಅಂದರೆ ಮನುಷ್ಯ ಹುಟ್ಟಬೇಕಿದ್ರೂ ಕಾಲ ಆರಂಭ, ಹೌದು. ಸತ್ತ ನಂತರವೂ ಒಂದು ಕಾಲ ಆರಂಭ ಆಗುತ್ತೆ. ಹುಟ್ಟುವ ಕಾಲ ಆರಂಭ ಬೇರೆ ಆದರೆ ಸತ್ತ ನಂತರದ ಕಾಲ ಬೇರೆ ಆಗಿರುತ್ತೆ. ಇದನ್ನು ಇಟ್ಕೊಂಡು ಬರೆದಂತಹ ಪುಸ್ತಕ ಅದು. ಕಾಲಯಾನ ಬರಿತಾ ಬರಿತಾ ಅಂದರೆ ಕಾಲಯಾನವನ್ನು ಆರಂಭಿಸಿದ ಕೂಡಲೇ ನನಗೆ ತೊಂದರೆಗಳ ಆರಂಭ ಆದವು ಅಂತ ಅರ್ಥ. ಅಂದರೆ ಅವರು ಪುಸ್ತಕವನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ತುಂಬ ತಡೆಗಳು, ಹೌದು, ತುಂಬ ತಡೆಗಳು ಉಂಟಾದವು. ಅಂದರೆ ಬೇರೆಯವರಿಂದ ತಡೆಗಳು ಉಂಟಾಗಲಿಲ್ಲ ನನಗೆ. ನಾನು ನಂಬದೇ ಇರುವಂತಹ, ನೀವು ನಂಬ್ತಾ ಇರಲಿಲ್ಲ ಅದನ್ನು? ಇಲ್ಲ, ನಾನು ಹೇಳಿದ ನೆನಪು ನನಗೆ. ನಾನು ಅಂತಹ ಒಂದು ಕರ್ಮಟನಲ್ಲ. ನಂಬಿಕೊಂಡು ಆಗತ್ತೆ, ಈ ಭೂತ ದೈವಗಳು ಅಥವಾ ಈ ಪಿತೃಗಳು ಇವರದ್ದೆಲ್ಲ ನನಗೆ ಒಂದು ರೀತಿಯ ನಾಸ್ತಿಕರು ನೀವು. ಅದು ನಾಸ್ತಿಕರೊಟ್ಟಿಗೆ ಬೆಳೆದವ ನೀವಲ್ಲ, ಹಾಗಾಗಿ ನೀವು ಒಪ್ಕೊಳ್ಳೋದಿಲ್ಲ. ಅಂದ್ರೆ ನನಗದು ಇದೇ ಕಣ್ಣಿಗೆ ಕಾಣೋದಾದ್ರೆ ಹೌದು, ಅಂದ್ರೆ ನೀವು ನಾಸ್ತಿಕರು ಅಂತ ಒಪ್ಕೊಳ್ಳೋದಿಲ್ಲ. ಇಲ್ಲ, ಬಟ್ ನಾಸ್ತಿಕರದಷ್ಟು ನಾನು ಯಾವತ್ತೂ ಹೇಳ್ತಿರ್ತೀನಿ, ನಾಸ್ತಿಕರಷ್ಟು ದೊಡ್ಡ ಆಸ್ತಿಕರು ಬೇರೆ ಯಾರು ಇಲ್ಲ. ಅದು ಸತ್ಯ. ಅವರು ನಂಬಿಕೆ ಇಲ್ಲ ಅನ್ನೋದ್ರ ಬಗ್ಗೆ ಅವರಿಗೆ ಇರುವಷ್ಟು ನಂಬಿಕೆ ಇದೆ ಅಂತ ಅನ್ನೋರಿಗೆ ಇರೋದಿಲ್ಲ ಅಂತ ನನ್ನ ನಂಬಿಕೆ. ಹೌದು ಹೌದು, ಅವ್ರಿಗೆ ಭಯ ಜಾಸ್ತಿ ಇರುತ್ತೆ. ಅದು ನನಗೆ ಈ ಪುಸ್ತಕದಲ್ಲಿ ಏನಾಯ್ತಂದ್ರೆ, ಪುಸ್ತಕ ಬರಿತಾ ಇದ್ದೇನೆ, ಬರೆದ ಆರಂಭದಲ್ಲೇ ನಂದು ಆ ಶವ ಯಾತ್ರೆ ಆರಂಭ. ಅದು ಶವ ಮಲ್ಕೊಂಡಿರುತ್ತೆ, ದಕ್ಷಿಣಕ್ಕೆ ತಲೆ ಹಾಕಿ ದರ್ಬೆಯ ಮೇಲೆ ಮಲಗುತ್ತೆ. ಅಲ್ಲಿಂದ ಆರಂಭ ಆಗಿ ಅಂತ್ಯೇಷ್ಟಿಯ ಅಂದರೆ ನಾವು ಶವದಹನದ ಪರ್ಯಂತದ ಬರೆಯುವಾಗಲೇ ನನ್ನ ತಂದೆಗೆ ಹುಷಾರಿಲ್ಲ. ವಯಸ್ಸು ಒಂದು ಕಾರಣ, ಆದರೆ ಅಕಸ್ಮಾತ್ ಆಗಿದ್ದದೆಲ್ಲ. ಕಾಲಯಾನ ಬರಿತಾ ಇದ್ದಾಗ ನನ್ನಮ್ಮ ದಿವಸ ಫೋನ್ ಮಾಡೋದು, ಯಾರೋ ಬಂದು ಕೂತ್ಕೊಂಡು ಹಾಗೆ ಕಾಣುತ್ತೆ, ಯಾರೋ ಬಂದು ಕೂತ್ಕೊಂಡು ಹಾಗೆ ಕಾಣುತ್ತೆ ಅಂತ ನನಗೆ ತುಂಬ ನಾನು ಅದನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ಜ್ಯೋತಿಷಿಗಳು, ಪುರೋಹಿತರು ಅವ್ರ ಹತ್ರ ಕೇಳಿದೆ. ಅವರೆಲ್ಲ ಹಾಗೇನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಇದುಂಟ ಯಾವುದೂ ಇಲ್ಲ. ನಾನು ಹೇಳಿದೆ ಎಲ್ಲ ನಡೆಯುತ್ತೆ, ನಾವು ಶ್ರಾದ್ದಗಳನ್ನು ಮಾಡ್ತೇವೆ, ನಾವು ಎಲ್ಲ ಮಾಡ್ತೇವೆ. ಇಲ್ಲ, ಅದು ಪಿತೃಗಳದ್ದು ದೋಷ. ನನಗಾವಾಗ ಇದಕ್ಕೆ ಅಂತ ಗೊತ್ತಿಲ್ಲ. ಈ ಕೊಂಡಿ ಸಂಬಂಧ ಅಂತ ಗೊತ್ತಿಲ್ಲ. ಹಾಗೆ ಬರಿತಾ ಇದ್ದ ಹಾಗೆ ಅದು ಮುಗಿಯುವ ಮೊದಲೇ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು.
ಪುಸ್ತಕ ಮುಂದುವರ್ಸಿದ್ರಿ ನೀವು? ಪುಸ್ತಕ ಆಮೇಲೆ ಮುಂದುವರಿಸಿದೆ. ತಂದೆ ತೀರಿದ ನಂತರವೇ ಹಾಂ. ನನಗೆ ಮತ್ತೂ ಸ್ವಲ್ಪ ಸ್ಪಷ್ಟತೆ ಸಿಕ್ತು ಹೇಗೆ ಅಂತ. ಹ್ಞೂ. ಆಮೇಲೆ ಮತ್ತೆ ಮುಂದುವರಿಸಿದೆ ಅದನ್ನ. ಹ್ಞೂ. ಆರಂಭದಲ್ಲಿ ಇದು ಎಲ್ಲ ಘಟನೆ ನಡೆದು ಹೋಗಿ ಎರಡು ಮುಖ್ಯ ಘಟನೆಗಳು ನಡೆಯಿತು. ಹೌದು. ಮತ್ತು ಮೂರನೇದು ತೀರ್ಕೊಂಡೇ ಬಿಟ್ರು. ತೀರ್ಕೊಂಡ್ರು. ಹಾಂ. ಆದರೂ ಮುಂದುವರಿಸಿದೆ. ಹಾಂ. ಮುಂದುವರಿಸಿದ ನಂತರ ಅದು ಮುಂದುವರ್ಕೊಂಡು ಹೋಯ್ತದು, ತೊಂದರೆ ಇಲ್ಲ. ಈಗ ಪುಸ್ತಕ ಬಂತು, ಎಲ್ಲ ಆಯಿತು. ಆಮೇಲೆ ಸಹ ಅದರ ಬಗ್ಗೆ ನಾನು ಫೇಸ್ಬುಕ್ನಲ್ಲಿ ಬರಿತಾ ಇದ್ದೆ. ಬೇರೆ ಬೇರೆ ವಿಷಯಗಳು, ಪಿತೃಗಳ ವಿಷಯ, ಪ್ರೇತಗಳ ವಿಷಯ. ಪ್ರೇತಗಳು ನಾನು ನಂಬೋದಿಲ್ಲ, ಪ್ರೇತಗಳ ವಿಷಯ ಹೀಗೆ ಬರಿತಾ ಇದ್ದೆ. ಪಿತೃಗಳು ಹೇಗೆ ಕೂತ್ಕೊಂಡು ಹೋಗ್ತಾರೆ ಮೇಲೆ ಯಮನ ಹತ್ರ, ಇದೆಲ್ಲ ಬರಿತಾ ಇದ್ದೆ. ಒಂದಿನ ಒಬ್ಬ ನಟ, ಸಿನಿಮಾ ನಟ ಒಬ್ಬರು ತೀರ್ಕೊಂಡ್ರು. ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಅವ್ರು ತೀರ್ಕೊಂಡಿದ್ದಕ್ಕೆ ಅವರ ದೇಹವನ್ನು ದಾನ ಮಾಡಿದರು. ದೇಹ ಅಲ್ಲ, ಅಂಗಾಂಗಗಳನ್ನು. ಬೈಕ್ ಆಕ್ಸಿಡೆಂಟ್ ಏನೋ ಆಗಿತ್ತು. ನಾನು ಅವರನ್ನು ನೋಡಲಿಲ್ಲ. ಒಂದು ಪೇಪರ್ನಲ್ಲಿ ನನಗೆ ಫೋನ್ ಮಾಡಿದರು, ಅವರು ಅಂಗಾಂಗ ದಾನ ಮಾಡಿದ್ದಾರೆ, ತೀರ್ಕೊಂಡ್ರು, ಅವ್ರ ಮನೆಯವರು ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವು ಒಂದು ಲೇಖನ ಬರೆದು ಕೊಡಿ ಅಂತ. ಸ್ವಲ್ಪ ದೀರ್ಘವಾಯಿತು, ಲೇಖನ ಬರೆದು ಕೊಟ್ಟೆ. ಬರೆದು ಕೊಟ್ಟು ನಾನು ಕೂತ್ಕೊಂಡಿದ್ದೆ. ನನಗೆ ಪ್ರಜ್ಞೆನೇ ಇಲ್ಲ. ಯಾರೋ ಬಂದು ಮಾತಾಡ್ತಾ ಇದ್ದಾರೆ, ಯಾರೋ ಬಂದು ನನ್ನ ಹತ್ರ ಹೇಳ್ತಾ ಇದ್ದ ಹಾಗೆ. ಏನು ಹೇಳ್ತಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸುಮಾರು 1 ಗಂಟೆ ಹೊತ್ತು ನಮ್ಮ ಸಂಭಾಷಣೆ. ಇದನ್ನೆಲ್ಲ ನಾವು ನಂಬೋದಾ? ನೀವು ನಂಬ್ತೀರಾ? ನಾನು ನಂಬುದೆ. ನನಗೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಅಂತೂ ನಾನು ಬರೆದೆ, ಆ ಲೇಖನ ಬರೆದೆ, ಅದು ಪ್ರಿಂಟ್ ಆಯಿತು. ಮಾರನೇ ದಿವಸ ಅದು ಪೇಪರ್ನಲ್ಲೂ ಬಂತು. ಎಲ್ಲ ಆದ ನಂತರ ನಾನು ಅದನ್ನು ಕೇಳಿದೆ, ಹೀಗಾಯ್ತು ನನಗೆ, ಯಾಕಾಯಿತು ಕೇಳಿದೆ. ನೀವೇನು ಬರೆದಿದ್ದೀರಿ, ನೀವೇನು ಮಾಡಿದ್ದೀರಿ? ನಾನೇನು ಮಾಡಿರಲಿಲ್ಲ, ಇವರು ತೀರ್ಕೊಂಡಿದ್ದಾರೆ, ಒಂದು ಲೇಖನ ಕೊಡಿ ಅಂತ ಹೇಳಿದರು. ಆ ಲೇಖನ ಬರೆದ ಕೂಡಲೇ, ಅದನ್ನ ನಾನು ಇಮೇಲ್ ಮಾಡಿದ ಕೂಡಲೇ ನನಗೆ ಹೀಗಾಗಿದೆ ಅಂದೆ. ಹಾಗಾದ್ರೆ ಅದೇ ನಿನಗಾಗಿದ್ದು ಅಂದರೆ ಆ ಪಿತೃಗಳೇ ನಿನಗೆ ಹೇಳ್ತಾ ಇದ್ದಾರೆ. ಯಾರು ಅಂತ ಇಲ್ಲ. ಯಾರು ಅಂದರೆ ನಮ್ಮ ಪಿತೃಗಳು. ನಮ್ಮ ಪಿತೃಗಳು ನಿನಗೆ ಆದೇಶ ಕೊಡ್ತಾ ಇರುವಂಥದ್ದು. ಏನು ಹೇಳಿದ್ರು ಅಂತ? ಏನು ಹೇಳಿದ್ರು ಅಂದರೆ ಅವ್ರು ಹೇಳೋದು ಗೊತ್ತಾಗೋದಿಲ್ಲ ಅಲ್ಲ. ಯಾಕೆ? ಆ ಕಾನ್ವರ್ಸೇಷನ್ ಆಗೋದಿಲ್ಲ ನಮಗೆ. ಅವ್ರು ಏನು ಹೇಳ್ತಾ ಇದ್ದಾರೆ ಎಂದಾಗೋದಿಲ್ಲ. ಮತ್ತೆ ಆಮೇಲೆ ಗೊತ್ತಾಗತ್ತೆ ನಮಗೆ, ಹೀಗೆ ಹೇಳಿರಬಹುದು ಇವರು ಅಂತ. ಅಂದ್ರೆ ನೀವು 1 ಗಂಟೆ ಕಾಲ ಮಾತುಕತೆ ನಡೆಯುತ್ತೆ, ಏನಂತ ಗೊತ್ತಾಗೋದಿಲ್ಲ. ಮತ್ತೆ ನಿಮ್ಗೆ ಏನು ಕಾಣಿಸ್ತಾ? ಏನು ಆ ವ್ಯಕ್ತಿಗಳು ಕಾಣಿಸ್ತಾರೆ, ಅವ್ರು ಇಂಥವ್ರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ನನಗೆ ನನ್ನ ತಾಯಿ ಹೇಳಿದ್ದು ಅದೇ ರೀತಿ. ಅದು ನಿಮಗೆ ವ್ಯಕ್ತಿಗಳು. ನಾನು ತಾಯಿ ಹೇಳ್ದಂಗೆ ನನಗೆ ಅದು ಎவ்வளೋ ವಯಸ್ಸಾಗಿದೆ, ತಂದೆ ಒಟ್ಟಿಗಿರ್ತಾರೆ ಅಂತ ಭ್ರಮೆ. ಹಳೆಯವರು ಇವರು ಹೇಳ್ತಾಳೆ ಅಂತ. ಇದಾಗುವಾಗಲೂ ನನ್ನ ತಾಯಿ ಇದ್ಲು. ಇದಾದ ನಂತರ ಏನಾಯಿತು, ನಾನೊಂದು ಸಂದರ್ಶನ ಕೊಟ್ಟೆ ಒಂದು ಕಡೆ. ಅದರಲ್ಲಿ ಈ ಕಾಲಯಾನದ ಬಗ್ಗೆ ವಿಷಯವನ್ನು ತುಂಬ ಹೇಳಿದೆ. ಇವಾಗ ಮಾತಾಡ್ತಿದ್ದೀರಿ ನೀವು? ಏನಾಗಲಿಲ್ಲ. ಈ ಕಾಲಯಾನದ ವಿಷಯ ಮಾತಾಡಿದ ನಂತರ ಒಂದು NGO ನನ್ನ ಹತ್ರ ಬಂದು, ಒಂದು ಕಾಲದ ಬಗ್ಗೆ ನೀವು ಒಂದು ನಿಮ್ಮಲ್ಲಿ ಪ್ರಾಜೆಕ್ಟ್ ಮಾಡಿ ಅಂದರು. ಆಯಿತು ಅಂತ MOUಗೆ ಸೈನ್ ಹಾಕಿದೆ. ಅಮ್ಮ ತಿರ್ಕೊಂಡ್ಬಿಟ್ರು. ಆರಂಭನೇ ಮಾಡಲಿಲ್ಲ, ಇನ್ನು ಸೈನ್ ಹಾಕಿದ್ದು. ಅಲ್ಲ, ಇದನ್ನೆಲ್ಲ ಈಗ ಮಾತಾಡ್ತಿದ್ದೀರಿ ನೀವು? ಯಾವ ಧೈರ್ಯದಲ್ಲಿ ಮಾತಾಡ್ತೀರಿ? ಮತ್ತೇನು ಮಾಡಲಿ, ಆಯ್ತಲ್ಲ, ಎಲ್ಲ ಮುಗಿದೋಗಿದೆ. ಅದಾದ ನಂತರ ಅಲ್ಲ, ಈಗ ನನಗೆ ಅದು ಬಂದರೂ ನಾನು ಎದುರಿಸುವ ಧೈರ್ಯ ಇದೆ ನನಗೀಗ. ಅದಾದ ನಂತರ MGM ಕಾಲೇಜಲ್ಲಿ ಒಂದು ಸ್ಪೀಚ್, ನಂದು ಉಪನ್ಯಾಸ, ಪ್ರಾಚೀನ ಭಾರತದ ಸಾಹಿತ್ಯದ ಬಗ್ಗೆ. ಅದರಲ್ಲಿ ಇದ್ರ ಬರುತ್ತೆ, ಸಪಿಂಡೀಕರಣ, ಅದು ಇದು ಎಲ್ಲ ಬರುತ್ತೆ. ಈ ಅಪರಕ್ರಮಗಳ ಬಗ್ಗೆ ನಾನು ನನ್ನ ವೈದಿಕ ನೆಲೆಯಲ್ಲಿ ನಾನು ಅದನ್ನು ಹೇಳ್ತಾ ಹೋಗ್ತಾ ಇದ್ದ ಹಾಗೆ ನನಗೆ ಫೋನ್ ಬರ್ತಾ ಇತ್ತು. ನಾನು ಫೋನನ್ನು ನೋಡೋದಿಲ್ಲ, ಭಾಷಣ ಮಾಡುವಾಗೆಲ್ಲ ಬದಿಗಿಟ್ಕೊಂಡು. ತುಂಬ ಹೊತ್ತು ಬಂತು, ನಾನು ಅದನ್ನು ನೆಗ್ಲೆಕ್ಟ್ ಮಾಡಿದೆ. ಸುಮಾರು ಅರ್ಧ ಗಂಟೆ ನಾನು ಮಾತಾಡಿರಬಹುದು.
ಆಮೇಲೆ ನಾನು ಅವ್ರ ಹತ್ರ ಸಾರಿ ಕೇಳಿ ಹೀಗೆ ಆಗಿದೆ, ಫೋನ್ ಬರ್ತಾ ಇದೆ ನನಗೇನೋ ತೊಂದರೆಯಿಂದ, ಅದರಿಂದ ನಾನು ನಿಲ್ಲಿಸ್ತೇನೆ ಅಂಥೇಳಿ ಕೆಳಗೆ ಬಂದು ಫೋನ್ ಎತ್ತುತ್ತೇನೆ. ನನ್ನ ಹೆಂಡತಿಯ ತಮ್ಮ, ಇನ್ನು ಚಿಕ್ಕವ, ಅವ ಹಾರ್ಟ್ ಫೇಲ್ ಆಗಿ ಸತ್ತೋಗಿದ್ದ. ಹಾಗಾಗಿ ಈ ಕಾಲ ಅಂತ ಬಂದ ತಕ್ಷಣ ನಮಗೆ ಹೌದು ಬಹಳ ದೊಡ್ಡ ಆಘಾತಗಳು. ಕಾಲ ಅಂತಂದ್ರೆ ಶಿವ ಅಂತಾನು ಹೇಳಿದ್ರಿ, ಕಾಲ ಅಂದ್ರೆ ಸೂರ್ಯ ಅಂತ ಹೇಳಿದೆ. ಆದರೆ ಇಲ್ಲಿ ಯಾವ ಕಾಲ? ಇಲ್ಲಿ ಕಾಲ ಅಂದರೆ ಇದು ಭೂಮಿಯಿಂದ ಮೇಲೆ ಹೋಗುವಂತಹ ಕಾಲ. ಭೂಮಿಯಿಂದ ಮೇಲೆ ನಾವು ಭೂಮಿಯನ್ನು ಬಿಟ್ಟು ಇಲ್ಲಿಗೆ ನಾನೀಗ ನಿಂತಿದ್ದೇ ಇಲ್ಲ ಕಾಲ ನನಗೆ. ಇಲ್ಲಿಂದ ಒಂದು ನಮ್ಮ ಕಡೆ ನಮ್ಮ ಕಾಲ ಇಲ್ಲ. ನಮ್ಮ ಊರ್ ಕಡೆ ಹೇಳೋದು ಪೋಪಿ ಕಾಲ ಅಂತ. ಆ ಕಡೆ ಪೋಪಿ ಕಾಲ ಅಂದ್ರೆ ಕೆಟ್ಟ ಕಾಲ ನಿಂಗೆ ಇದು ಅಂತ ಹೇಳೋ ಇದ್ರಲ್ಲಿ ಬಳಕೆ ಆಗತ್ತೆ ಅದು. ಬಟ್ ನೀವು ಭೂಮಿಯಲ್ಲಿ ಡೇಂಜರ್ ಅಂದ್ರೆ ಡೇಂಜರ್ ಅನ್ನು ಕೂಡ ಸೂಚಿಸುತ್ತೆ ಅನ್ನೋದು. ಹೌದು. ಹಾಗಾಗಿ ನಮಗೀಗ ನೀವು ಇಲ್ಲಿ ನಿಂತಾಗ ನಿಮ್ಗೆ ಕಾಲ ಇದೆ, ಇಲ್ಲಿಂದ ನೀವು ಬೈಕಲ್ಲಿ ಹೋಗುವಾಗ ನಿಮಗೆ ಕಾಲ ಗೊತ್ತಾಗತ್ತೆ. ನೀವು ಫ್ಲೈಟಲ್ಲಿ ಕೂತಾಗ ಕಾಲ ಗೊತ್ತಾಗತ್ತೆ. ನೀವು ನೋಡ್ಕೊಳ್ಬೇಕು ಇಂತಿಷ್ಟು ಗಂಟೆ ಆಯಿತು ಅಥವಾ ಅವ್ರು ಹೇಳಬೇಕಲ್ಲಿ. ಅದು ಹೆಚ್ಚಾಗಿ ಈ ರೀತಿ ಮಾತುಕತೆಗಳು ನಡೆಸಬೇಕಿದ್ರೆ ನಮ್ಗೆ ಕಾಲ ಗೊತ್ತಾಗೋದಿಲ್ಲ. ಆದ್ರೂ ನಾನು ಸ್ವಲ್ಪ ನೋಡ್ತಾ ಇರ್ತೀನಿ ನಮ್ಮ ಇದಕ್ಕೋಸ್ಕರ, ಯಾಕಂದ್ರೆ ವಿಷಯ ನಮ್ಮನ್ನ ಮರೆಸ್ಬಿಡುತ್ತೆ. ಕಾಲದ ಬಗ್ಗೆ ಜಿಜ್ಞಾಸೆ ತುಂಬ, ಕಾಲದ ಬಗ್ಗೆ. ಅಲ್ಲ, ನೀವು ಹೇಳಿದ್ರಿ ಇಷ್ಟೆಲ್ಲ ಅನುಭವಗಳಾಯ್ತು ಅಂತ, ಆದ್ರೂ ಈಗ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರಿ. ಅದನ್ನ ಎದುರಿಸೋದಕ್ಕೆ ನಂಗೆ ಧೈರ್ಯ ಬಂತು. ಹೇಗೆ, ಏನ್ ಮಾಡ್ತೀರಿ ನೀವು ಈಗ? ಕಾಲದ ಬಗ್ಗೆ ನೀವು ಈಗ ಯಾವ ಕಾಲ ಬಂದಿಲ್ಲ, ಬರುವುದಿಲ್ಲ. ಯಾಕಂತಂದ್ರೆ ನೀವು ಕಾಲದ ಬಗ್ಗೆ ಅಥವಾ ನೀವು ಒಂದು ಪಿತೃಗಳ ಬಗ್ಗೆ ನಿಮಗೆ ಜ್ಞಾನ ಇದೆ ಅಂತಾದರೆ, ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದಿದ್ರೆ ನೀವು ಒಂದು ಸರ್ತಿ ದಿವಸಕ್ಕೆ ನೀವು ಆಕಾಶವನ್ನು ನೋಡಿ ಕೈ ಮುಗಿದು ಬಿಟ್ರೆ ಅಲ್ಲಿಗೆ ಅದೆಲ್ಲ ಮುಗಿದೋಗುತ್ತೆ ಅಂತ ಅರ್ಥ. ವಿಜ್ಞಾನ ಹೇಳುವುದು ಅದನ್ನೇ. ವಿಜ್ಞಾನ ಸೈನ್ಸ್ ಏನು ಹೇಳುತ್ತೆ, ಇಲ್ಲಿನ ಈ ಭೂಮಿಗೆ ಬಂದ ಇದು ರೇಸ್, ಸೂರ್ಯನ ಕಿರಣ, ಅದು ವಾಪಸ್ ರಿಫ್ಲೆಕ್ಟ್ ಆಗಬೇಕಲ್ಲ ಮೇಲೆ. ಹೌದು. ಅದು ಹೋಗ್ಲಿಕ್ಕೆ ಎಷ್ಟೋ ಸಾವಿರ ವರ್ಷಗಳು ಬೇಕು. ಹೌದು. ಹೋಗೇ ಹೋಗುತ್ತೆ. ಹೌದು. ಅದೇ ಥಿಯರಿ ನಮ್ಮಲ್ಲಿ ಪಿತೃಗಳು. ಪಿತೃಗಳನ್ನು ನಾವು ನಕ್ಷತ್ರ ಆಗಿದ್ದೇವೆ. ನನ್ನ ತಂದೆಯನ್ನು ನಾನು ನನ್ನ ತಂದೆಯನ್ನು ನೋಡಬೇಕಿದ್ರೆ ನಕ್ಷತ್ರ ಆಗಿದ್ದ ಅಂತ. ನಮ್ಮ ಮದುವೆಯಲ್ಲೂ ನಾವು ನಕ್ಷತ್ರ ನೋಡುವಂಥದ್ದು. ಆ ಪಿತೃನ ನೋಡಿದರೆ, ಆ ನಕ್ಷತ್ರ ನೋಡಿದರೆ ನಿಮ್ಗೆ ಆ ದೋಷ ಎಲ್ಲ ನಿವಾರಣೆ ಅಂತ. ಅಂದ್ರೆ ಯಾರಿಗಾದ್ರೂ ಈಗ ಈ ರೀತಿಯ ಪಿತೃ ಬಾಧೆ ಅಥವಾ ಪ್ರೇತ ಬಾಧೆ ಅಂತ ಬಂದ್ರೆ, ಹಾಗಿದ್ರೆ ಅವ್ರು ಏನ್ ಮಾಡ್ಬೇಕು? ನಕ್ಷತ್ರ ನೋಡ್ಬೇಕು. ನಕ್ಷತ್ರ, ಸೂರ್ಯ ಅಲ್ಲ, ಸೂರ್ಯ ನಕ್ಷತ್ರ. ಬೆಳಗಿನ ಜಾವದ ನಕ್ಷತ್ರವನ್ನು ನೋಡಿದ್ರೆ. ಬೆಳಗಿನ ಜಾವ ಅಂದ್ರೆ ಎಷ್ಟು ಹೊತ್ತಿಗೆ ನೋಡ್ಬೇಕು? ಸುಮಾರು 5 ಗಂಟೆ ಹೊತ್ತಿಗೆ ನೋಡಿದ್ರೆ ಏನ್ ಮಾಡ್ಬೇಕು? ನೋಡಿ ಒಂದು ಕೈ ಮುಗಿದ್ರೆ ಆಯ್ತು ಅಷ್ಟೇ. ನೋಡಿದ್ರೆ ಸಾಕು, ಕಣ್ಣಲ್ಲಿ ನೋಡಿದ್ರೆ ಅದು ಅದರ ಫಲ. ನನ್ನ ಅಜ್ಜ, ನನ್ನ ಅಜ್ಜಿ. ಕೆಲವರಿಗೆ ಭೂತ ಅಂದ್ರೆ ದೆವ್ವ ನನ್ನ ಮೇಲೆ ಬರುತ್ತೆ ಅಂತದ್ದೆಲ್ಲ, ಅದೆಲ್ಲ ನನಗೆ ನಾನು ನಂಬುವುದಿಲ್ಲ. ಅದನ್ನ ನಂಬುವವರನ್ನ ನಾನು ಅಲ್ಲ, ಅಟ್ಲೀಸ್ಟ್ ಹೀಗೆ ಬೆಳಗ್ಗೆ ನೋಡಿದ್ರು ಕೂಡ ಅವರಿಗೆ ಒಳ್ಳೆ ಫಲ ಇದೆ. ಹೌದು. ಮತ್ತೆ ಚಂದ್ರನಿಗೂ ಕೂಡ ಸಂಬಂಧ ಇದೆ ಅಂತ. ಹೌದು. ಮಾನಸಿಕ ಇದಕ್ಕೂ ಕೂಡ ಮನಕ್ಕಾರಕ ಅಂತಾರೆ ಚಂದ್ರನನ್ನ. ಚಂದ್ರಮೋ ಮನಸಾ ಜಾತ, ಚಂದ್ರಮಾ ಮನಸೋ ಜಾತ ಅಂತ. ಅದೆಲ್ಲ ಹಿಂದಿನ ಕಾಲ ಆಯ್ತಲ್ಲ. ಯಾಕಂದ್ರೆ ಈಗಲೂ ಚಂದ್ರನಿಂದ ನಮಗೆ ಮನಸ್ಸಿಗೆ ಚಂದ್ರನೇ ಮುಖ್ಯ. ಹೌದು. ಈಗ ನೀವು 15 ವರ್ಷ ಹಿಂದೆ ಇದ್ದಿದ್ರೆ ಮಗುವನ್ನ ನೀವು ಹೊರ ಕರ್ಕೊಂಡು ಹೋಗಿ ಚಂದ್ರನನ್ನು ತೋರಿಸಿ ಊಟ ಮಾಡೋದಾಗಿತ್ತು. ಯಾಕಂದ್ರೆ ಆ ರೇಸ್ ಬೀಳ್ಲಿ ಅಂತ ಮಗುವಿಗೆ. ಒಂದು ಮಗುವಿಗೆ ನೀವು ಚಂದಮಾಮ ಇದ್ದಿದ್ದು, ಚಂದಮಾಮ ಗಮನ ತಪ್ಸಕ್ಕೆ ಅಲ್ಲಿಗೆ ಹಾಕಕ್ಕೆ. ಹೌದು. ಇದು ಕೂಡ ಮುಖ್ಯ ಅಂತ, ಇದೇ ಮುಖ್ಯ ಅಂತ. ಹೌದು. ನೀವು ಸೂರ್ಯನಿಂದ ಮಾಮ ಅನ್ನೋದಿಲ್ಲ, ಸಂಬಂಧವಾಚಿ ಅಲ್ಲ ಅವ. ಚಂದ್ರ ಸಂಬಂಧವಾಚಿ, ಮಾಮ ಅಂತಾನೆ ಕರೆಯುದು, ಚಂದ ಮಾಮ ಅಂತಾನೆ ಕರೆಯುದು. ಚಿಕ್ಕ ಮಗುವಿಗೆ ಅದನ್ನು ತೋರಿಸಿ ನೀವು ಊಟ ಮಾಡೋದಾಗಿತ್ತು ಮೊದಲು. ಈಗ ಹಾಗಲ್ಲ, ಮೊಬೈಲ್ ಕೊಟ್ಟು ಬಿಟ್ರೆ ಮುಗ್ದೈತಿ. ಆ ಕಾಲ ಬದಲಾಯ್ತು. ಇದು ಮೊಬೈಲ್ ಮಾಮ, ಇದು ಕೊಳಕಲ್ಲ. ಎಲ್ಲೆಲ್ಲೋ ಯಾರ್ಯಾರೋ ಹಿಡ್ಕೊಂಡಿರ್ತಾರೆ. ಅದು ಹಾಗಲ್ಲ, ಪ್ರಕೃತಿಯಲ್ಲಿ ಕಾಣಿಸುವಂಥದ್ದು ತೋರಿಸಿ ಊಟ ಮಾಡಿಸುವಂತಹ ಕಾಲ ನಾವು ಕಳ್ಕೊಂಡತ್ತಷ್ಟೇ. ಹೌದು. ಅದೇ ಒಟ್ಟಿಗಾಗಿದ್ರೆ ಕಾಲಯಾನ ಎಲ್ಲಿಗೆ ಸಾಗಿದೆ? ಹಾಗಿದ್ರೆ ಆ ಪುಸ್ತಕ ಹೊರಗೆ ಬರುತ್ತಾ? ಪುಸ್ತಕ ಹೊರಗೆ ಬಂದಿದೆ, ಇನ್ನೊಂದು ಈಗ ಬರ್ತಾ ಇದೆ. ಇನ್ನೊಂದು ಅದು ಬಟ್ ಕೊನೆಗೂ ಅಂದ್ರೆ ಪಬ್ಲಿಷ್ ಆಗ್ಬೇಕಿದ್ರೆ ಏನಾಯ್ತು? ಮತ್ತೆ ಜನ ಇಲ್ಲ, ಜನ ತಗೊಂಡ್ರು, ತುಂಬ ಇಷ್ಟಪಟ್ಟರು, ಅದನ್ನ ತಗೊಂಡಿದ್ದಾರೆ. ಈಗ ಇನ್ನೊಂದು ರೀತಿಯಲ್ಲಿ ಬರ್ತಾ ಇದೆ. ಅದನ್ನ
ಮುಂದೆ ಕಾಲವೇ- ಹೇಗೆ ನೋಡ್ತಾರೆ. ಕಾಲವೇ ನಿರ್ಧರಿಸ. ಹೌದು, ಒಟ್ಟು 5 ಪುಸ್ತಕ ಇದೆ ಅದರಲ್ಲಿ. ಇದು ಒಂದು ಕಾಲಯಾನ, ಒಂದು ಇನ್ನೊಂದು ಬ್ರಾಹ್ಮಣ ಅಂತ ಹೇಳ್ಕೊಳ್ಳಿಕ್ಕೆ ಬೇಜಾರಾಗತ್ತೆ ಎಲ್ರಿಗೂ. ಈ ವರ್ಗೀಕರಣದಲ್ಲಿ ನಾನು ಬ್ರಾಹ್ಮಣ ಅಂತ ಹೇಳ್ಕೊಂಡ್ರೆ ಅವನಿಗೆ ಜನರಲ್ ಕ್ಯಾಟಗರಿ ಅಂತ, ಅವ ಸಾಮಾನ್ಯ ವರ್ಗದವ ಅವ. ಅದಕ್ಕೆ ಒಂದು ಪುಸ್ತಕ ಈಗ ಆರಂಭ ಮಾಡಿದ್ದೆ, ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅಂತ. ಆ ಪುಸ್ತಕದ ಹೆಸರೇ ಹೆಸರೇ ಕೊಟ್ಟೆ, ಪುರುಷ ಸೂಕ್ತದ. ಹಾಗಾಗಿ ಅಂದ್ರೆ ಬ್ರಾಹ್ಮಣ ಅಂತಂದ್ರೆ ಮುಖ ಅಂತ ಹೇಳ್ಕೊಂಡು ಅದರಲ್ಲಿ ಚಿತ್ರಣ ಇದೆ ಅಂತ. ಹೌದು, ಅದೇ ಒಂದು ಕಾಂಟ್ರವರ್ಸಿ ಕೂಡ. ಕಾಂಟ್ರವರ್ಸಿ ಇದೆ. ಆಕ್ಚುಲಿ ಕಾಂಟ್ರವರ್ಸಿ ಅಲ್ಲ ಅದು. ಅದು ಹೇಳಿದ್ರೆ ಇನ್ನೂ ಅರ್ಧ ಗಂಟೆ ಬೇಕು. ಬ್ರಾಹ್ಮಣ ಅನ್ನೋದು ಇನ್ನೊಂದು ಸಂಚಿಕೆಯಲ್ಲಿ ಖಂಡಿತ ಅದ್ರ ಬಗ್ಗೆ ಮಾತಾಡಬೇಕು. ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ. ಯಾಕಂದ್ರೆ ನಾವು ಯಾವುದೇ ಒಂದು ವಿಚಾರವನ್ನ ಹೇಗೆ ವಿಶ್ಲೇಷಿಸ್ತೀವಿ ಅಥವಾ ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ರಿಯಾಕ್ಷನ್ಗಳು ನಿರ್ಧಾರ ಆಗತ್ತೆ. ಹಾಗೂ ಲೋಕರೂಢಿ ಕೂಡ ಅದೇ ರೀತಿ ರೂಪಿತವಾಗಿರುತ್ತೆ. ತುಂಬಾ ಕುತೂಹಲಕಾರಿಯಾಗಿರುವಂಥ ವಿಷಯ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕೂಡ ಮಾತಾಡಬೇಕು. ಬಟ್ ಈಗ ಕಾಲ ಈ ಸಂಚಿಕೆಯನ್ನು ಮುಗಿಸೋದಕ್ಕಾಗಿದೆ. ಆದರೆ ಒಂದೊಳ್ಳೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀರಿ. ಹೇಗೆ ನಮ್ಮ ಯಾವುದೇ ರೀತಿಯಾದಂಥ ಪಿತೃಗಳಿಗೆ ನಾವು ಯಾವುದೇ ನಮ್ಮದು ಕೊಡುವಂಥದ್ದು ಅಥವಾ ಗೌರವ ಕೊಡುವಂಥ ಉಳಿಕೆ ಆಗಿದ್ದರೆ ಬೆಳಗಿನ ಜಾವ ಹೋಗಿ ಕೈ ಮುಗಿದ್ರೆ, ನಕ್ಷತ್ರಗಳನ್ನು ನೋಡಿ ಕೈ ಮುಗಿದ್ರೆ ಸಾಕು ಅಂತ ಹೇಳ್ಕೊಂಡು, ಹಾಗೆ ನಾವೆಲ್ಲರೂ ಕೂಡ ಇದನ್ನು ಬಳಸ್ಕೊಳ್ಬೋದು. ಹಾಗೂ ಒಂದು ಪುಸ್ತಕ ಬರೆಯುವ ಹಿಂದಿನ ಒಂದು ಕಷ್ಟದ ಬಗ್ಗೆ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನು ಹೇಳಿದ್ರಿ. ಆದರೆ ನೀವು ಅದನ್ನು ಅನ್ಫಾರ್ಚುನೇಟ್ಲಿ ಅನುಭವಿಸಬೇಕಾಗಿತ್ತು ಕೂಡ. ಧನ್ಯವಾದಗಳು ಈ ಸಂಚಿಕೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರನ ಮಾತಾಡೋಣ. ನಮಸ್ಕಾರ. ಧನ್ಯವಾದ. ಇದು ಈ ಹೊತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಗಳಲ್ಲಿ ಪ್ರತಿದಿನವೂ ಕೂಡ ನಿಮಗೆ ಬೇರೆ ಬೇರೆ ವಿಚಾರಗಳ ಸಂಚಿಕೆಗಳನ್ನು ನಾವು ಹಂಚ್ತಾ ಇರ್ತೀವಿ. ನೀವು ನೋಡಿ, ನಿಮ್ಮವರಿಗೂ ಹಂಚಿ. ಸಿಗ್ತಾ ಇರೋಣ. ನಮಸ್ಕಾರ.